ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪವಿಟೆಕ್ ಝೋನ್. ಸೊ ನೀವು ಆಲ್ರೆಡಿ ತಮ್ನೇಲ್ ಅಲ್ಲಿ ಇಮೇಜ್ ನೋಡಿ ಬಂದ ಹಾಗೆ ಜಾವಾ ಇನ್ ಕನ್ನಡ ಅಂತ ಇದೆ. ಇದೊಂದು ಹೊಸ ಪ್ರಯತ್ನ. ಜಾವಾ ಇನ್ ಕನ್ನಡ ಅಂದ್ರೆ ಕೋಡಿಂಗ್ ರಿಲೇಟೆಡ್ ಎಲ್ಲ ಇಂಗ್ಲಿಷ್ ಅಲ್ಲೇ ಇರುತ್ತೆ, ಬಟ್ ಎಕ್ಸ್ಪ್ಲನೇಷನ್ ಮಾತ್ರ ಕನ್ನಡ ಮತ್ತೆ ಇಂಗ್ಲಿಷ್ ಎರಡು. ಸೊ ಜಾಸ್ತಿ ಕನ್ನಡದಲ್ಲೇ ಇರುತ್ತೆ. ಫ್ರಮ್ ಬೇಸಿಕ್ ಇಂತ್ರಾನೇ ಸ್ಟಾರ್ಟ್ ಮಾಡ್ತೀನಿ. ಸೊ ಜೀರೋ ನಿಮ್ಗೆ ಏನು ಗೊತ್ತೇ ಇಲ್ಲ ಅಂತಾನೆ ತಿಳ್ಕೊಳ್ಳಿ. ನೀವು ಬಿಗ್ನರ್ ಆಗಿರ್ಲಿ, ಇಂಟರ್ಮೀಡಿಯೇಟ್ ಆಗಿರಿ, ಅಡ್ವಾನ್ಸ್ ಆಗಿರಿ. ಸೊ ಫ್ರಾಮ್ ಬೇಸಿಕ್ ಸ್ಕ್ರಾಚ್ ಇಂತ್ರಾನೇ ಸ್ಟಾರ್ಟ್ ಮಾಡ್ತೀನಿ. ನಿಮಗೆ ಏನು ಈ ಪಾಯಿಂಟ್ ನನಗೆ ಗೊತ್ತಿಲ್ಲ ಅನ್ನೋವಾಗಿಲ್ಲ. ಫ್ರಾಮ್ ಬೇಸಿಕ್ಸ್ ಅಂತಾನೆ ಎಲ್ಲ ಸ್ಟಾರ್ಟ್ ಮಾಡ್ತೀನಿ. ಸೊ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್, ಲೆಟ್ಸ್ ಸ್ಟಾರ್ಟ್. Today we will understand some core features of Java. What makes Java different from other languages? So Java, ಯಾಕೆ ಜಾವಾ ಬೇರೆ ಎಲ್ಲ ಲ್ಯಾಂಗ್ವೇಜ್ ಕಂಪೇರ್ ಮಾಡಿದ್ರು ಜಾವಾ ಯಾಕೆ ಅಷ್ಟು ಡಿಫ್ರೆಂಟ್ ಇದೆ? ಸೊ ಜಾವಾನ ಟಾಪ್ 2 ಪೊಸಿಷನ್ ಅಲ್ಲಿ ರ್ಯಾಂಕ್ ಮಾಡ್ತಾರೆ ಕಂಪೇರಿಂಗ್ ಆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಟಾಪ್ 1 ಅಲ್ಲಿ ಬರೋದು ಸಿ ಪ್ರೋಗ್ರಾಮಿಂಗ್, ಜಾವಾ ಬರೋದು ಟಾಪ್ 2. ಸೊ ಅದು ಟಾಪ್ 2 ಇರೋ ಅಂತ ಕಾರಣ ಏನು? ಅದು ಅಷ್ಟಾಕ್ ಬೇರೆ ಲ್ಯಾಂಗ್ವೇಜ್ಗೆಲ್ಲ ಕಂಪೇರ್ ಮಾಡಿದ್ರೆ ಯಾಕೆ ಜಾವಾ ಅಷ್ಟು ಡಿಫ್ರೆಂಟ್ ಇದೆ? ಸೊ ಅದನ್ನ ನಾವು ಅದರ ಫೀಚರ್ಸ್ ಮುಖಾಂತರ ಅರ್ಥ ಮಾಡ್ಕೊಳ್ಳೋಣ. ಬಿಫೋರ್ ಗೋಯಿಂಗ್ ವಿತ್ ಫೀಚರ್ಸ್ ಆಫ್ ಜಾವಾ, ಅದಕ್ಕಿಂತ ಮುಂಚೆ ನಾನು ನಿಮಗೆ ಇನ್ನೂ ಬೇಸಿಕ್ಸ್ ಕಂಪ್ಯೂಟರ್ ರಿಲೇಟೆಡ್ ಬೇಸಿಕ್ಸ್ ಹೇಳಬೇಕು. ಅಂದ್ರೆ ಮೆಮರಿ ಹೆಂಗ್ ವರ್ಕ್ ಆಗುತ್ತೆ, ಜಾವಾ ಪ್ರಾಜೆಕ್ಟ್ ಎಲ್ಲಿ ಸ್ಟೋರ್ ಆಗುತ್ತೆ, ಅದು ಹೆಂಗ್ ಫೆಚ್ ಆಗುತ್ತೆ, ಹೆಂಗ್ ರನ್ ಆಗುತ್ತೆ. ಸೊ ಫೀಚರ್ಸ್ ಆಮೇಲೆ ನೋಡೋಣ. ಅದಕ್ಕಿಂತ ಮುಂಚೆ ಸ್ವಲ್ಪ ಬೇಸಿಕ್ಸ್ ಅನ್ನ ಹೇಳ್ತೇನೆ. ಸೊ ಲೆಟ್ ಸ್ಟಾರ್ಟ್. ಓಕೆ, ನಾವು ಕಂಪ್ಯೂಟರ್ಗೆ ಏನಾದ್ರೂ ಇನ್ಸ್ಟ್ರಕ್ಷನ್ ಕೊಡ್ಬೇಕಂದ್ರೆ ನಮಗೆ ಯೂಸರ್ ಅಂಡರ್ಸ್ಟ್ಯಾಂಡಬಲ್ ಲ್ಯಾಂಗ್ವೇಜ್ ಅಲ್ಲಿ ನಾವು ಟೈಪ್ ಮಾಡ್ತೀವಿ. ಸೊ ಕಂಪ್ಯೂಟರ್ ಯಾವ ಪ್ರೋಗ್ರಾಮ್ ಅರ್ಥ ಮಾಡ್ಕೊಳ್ಳೋದು ಅಂತ ನಿಮಗೆ ಆಲ್ರೆಡಿ ಗೊತ್ತಿದೆ. ಸೊ ಕಂಪ್ಯೂಟರ್ ಅರ್ಥ ಮಾಡ್ಕೊಳ್ಳೋದು ಝೀರೋಸ್ ಅಂಡ್ ಒನ್ಸ್, ದಟ್ ಈಸ್ ಬೈನರಿ ಕೋಡ್. ಸೊ ನಾವು ಯೂಸರ್ ಬರೆಯೋದು ಅಲ್ಫಾಬೆಟಿಕಲ್ ಯೂಸ್ ಮಾಡಿ ಬರಿತೀವಿ. ಸೊ ABCD. ಸೊ ಇಟ್ ಈಸ್ ಯೂಸರ್ ಅಂಡರ್ಸ್ಟ್ಯಾಂಡಬಲ್ ಕೋಡ್. ನಾವು ಇದನ್ನ ಈಸಿಯಾಗಿ ಓದಿ ಅರ್ಥ ಮಾಡ್ಕೋಬಹುದು. ಬಟ್ ನಮಗೆ ಇದು ಇದು ನಮಗೆ ಅರ್ಥ ಆಗಲ್ಲ, ಇದು ಕಂಪ್ಯೂಟರ್ಗೆ ಅರ್ಥ ಆಗಲ್ಲ. ಸೊ ಕಂಪ್ಯೂಟರ್ ಏನ್ ಮಾಡುತ್ತೆ, ಝೀರೋಸ್ ಅಂಡ್ ಒನ್, ದಟ್ ಈಸ್ ಬೈನರಿ ಕೋಡ್ ಅಲ್ಲಿ ಅದು ಅರ್ಥ ಮಾಡ್ಕೊಳ್ಳುತ್ತೆ ನಮ್ಮ ಕೋಡನ್ನ. ಸೊ ಕಂಪ್ಯೂಟರ್ ಅಲ್ಲಿ ಒನ್ ಆಫ್ ದಿ ಮೇನ್ ಕಾಂಪೋನೆಂಟ್ ದಟ್ ಈಸ್ ಮೈಕ್ರೋ ಪ್ರೊಸೆಸರ್. ಸೊ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಮೈಕ್ರೋ ಪ್ರೊಸೆಸರ್ ನಮ್ಗೆಲ್ಲ ಇಟ್ ಈಸ್ ಒನ್ ಆಫ್ ದಿ ಹಾರ್ಟ್ ಆಫ್ ದಿ ಕಂಪ್ಯೂಟರ್. ಸೊ ನಮ್ಮ ಪ್ರೋಗ್ರಾಮ್ ಎಲ್ಲ ಇಲ್ಲೇ ಎಕ್ಸಿಕ್ಯೂಟ್ ಆಗೋದು. ಸೊ ಇಲ್ಲಿ ಎಕ್ಸಿಕ್ಯೂಟ್ ಆಗೋಕೆ ನಮ್ಮ ಪ್ರೋಗ್ರಾಮ್ ಅಂದ್ರೆ ಹಳೆ ಕಾಲದಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಹಾರ್ಡ್ ಡಿಸ್ಕ್ ಯೂಸ್ ಮಾಡ್ತಿದ್ರು. ಹಾರ್ಡ್ ಡಿಸ್ಕ್ ಅಲ್ಲಿ ನಮ್ಮ ಪ್ರೋಗ್ರಾಮ್ ಅನ್ನ ಸೇವ್ ಮಾಡ್ತಿದ್ರು. ನಾವೇನೋ ಇನ್ಸ್ಟ್ರಕ್ಷನ್ಸ್ ಅಥವಾ ಏನಾದ್ರು ಫೈಲ್ ಬರ್ದಿದ್ರೆ ಅದನ್ನ ಹಾರ್ಡ್ ಡಿಸ್ಕ್ ಅಲ್ಲಿ ಸ್ಟೋರ್ ಮಾಡ್ತಿದ್ರು. ಸೊ ಇವಾಗ ನಮ್ದು ಹಾರ್ಡ್ ಡಿಸ್ಕ್ ಅಲ್ಲಿ ಇರೋದು ನಮ್ದು ಫೈಲ್ ಎಕ್ಸಿಕ್ಯೂಟ್ ಆಗುತ್ತೆ. ಇವಾಗ ನಮ್ದು ಹಾರ್ಡ್ ಡಿಸ್ಕ್ ಅಲ್ಲಿ ನಮ್ ಪ್ರೋಗ್ರಾಮಿಂಗ್ ಫೈಲ್ಸ್ ಇದೆ. ಇವಾಗ ನನಗೆ ಈ ಫೈಲ್ ಎಕ್ಸಿಕ್ಯೂಟ್ ಆಗಬೇಕು. ಈ ಫೈಲ್ ಎಕ್ಸಿಕ್ಯೂಟ್ ಆಗ್ಬೇಕಂದ್ರೆ ಮೈಕ್ರೋ ಪ್ರೊಸೆಸರ್ ಥ್ರೂ ಬಂದು ಎಕ್ಸಿಕ್ಯೂಟ್ ಆಗಬೇಕು. ಸೊ ಅದಕ್ಕೆ ಏನ್ ಮಾಡಿದ್ರು ಅಂದ್ರೆ ಇವು ಎರಡರ ನಡುವೆ ಒಂದು ಕನೆಕ್ಷನ್ ಬಿಲ್ಡ್ ಮಾಡಿದ್ರು. ಸೊ ಈ ಕನೆಕ್ಷನ್ ಯಾವ್ದಂದ್ರೆ ಬಸ್ ಕನೆಕ್ಷನ್. ಸೊ ಬಸ್ ಕನೆಕ್ಷನ್ ಏನಂತ ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಬಸ್ ಕನೆಕ್ಷನ್ ಅಂದ್ರೆ ಏನ್ ಅರ್ಥ ಮಾಡ್ಕೊಳ್ಳಿ ಅಂದ್ರೆ ಇಟ್ ಈಸ್ ಕಲೆಕ್ಷನ್ ಆಫ್ ವೈರ್ಸ್. ಅಂದ್ರೆ ಕಲೆಕ್ಷನ್ ಆಫ್ ವೈರ್ಸ್ ಅದನ್ನ ಒಂದೇ ಕಡೆ ಅಂದ್ರೆ ಸ್ಟ್ರಾಪ್ಡ್, ಅಂದ್ರೆ ಒಂದೇ ಕಲೆಕ್ಷನ್ ಆಫ್ ವೈರ್ಸ್ ಅನ್ನ ಒಂದೇ ಕಡೆ ಸುತ್ತಿ ಇಟ್ಟಿರ್ತಾರೆ ಅಂತ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಅಂದ್ರೆ ಎರಡರ ನಡುವೆ ಒಂದು ಬ್ರಿಡ್ಜ್, ಅದು ಕನೆಕ್ಷನ್. ಇವಾಗ ಇಲ್ಲಿರೋ ಪ್ರೋಗ್ರಾಮ್ ಅನ್ನ ಮೈಕ್ರೋ ಪ್ರೊಸೆಸರ್ ಹೋಗಿ ಎಕ್ಸಿಕ್ಯೂಟ್ ಮಾಡಬೇಕು. ಸೊ ಇವಾಗ ಬಸ್ ಕನೆಕ್ಷನ್ ಅನ್ನ ಯೂಸ್ ಮಾಡಿದ್ರು. ಸೊ ಇವಾಗ ನಮ್ದು ಏನಾಗ್ತಿತ್ತು, ಫಸ್ಟ್ ಇದೊಂದು ಫೈಲ್ ಇಲ್ಲಿಂದ ಮೈಕ್ರೋ ಪ್ರೊಸೆಸರ್ಗೆ ಸ್ಲೋ ಆಗಿ ಬರ್ತಿತ್ತು, ಇಲ್ಲಿ ಬಂದು ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗ್ತಿತ್ತು, ಇಲ್ಲಿ ನಮಗೆ ಔಟ್ಪುಟ್ ಬರ್ತಿತ್ತು. ಸೊ ಇದೊಂದು ಎಕ್ಸಿಕ್ಯೂಷನ್ ಮುಗಿತು. ನೆಕ್ಸ್ಟ್ ನಾನು ಇನ್ನೊಂದು ಎಕ್ಸಿಕ್ಯೂಟ್ ಮಾಡ್ಬೇಕು, ಇಲ್ಲಿ ಇಂತರ ಸ್ಲೋ ಆಗಿ ಇನ್ನೊಂದು ಪ್ರೋಗ್ರಾಮ್ ಬರ್ತಿತ್ತು, ಮತ್ತೆ ಬಂದು ಮತ್ತೆ ಎಕ್ಸಿಕ್ಯೂಟ್ ಆಗ್ತಿತ್ತು. ಸೊ ಇದರಿಂದ ಏನ್ ಪ್ರಾಬ್ಲಮ್ ಫೇಸ್ ಮಾಡಿದ್ರು ಅಂದ್ರೆ ಇವಾಗ ಇಲ್ಲಿ ಇಂತರ ಪ್ರೋಗ್ರಾಮ್ ಇಲ್ಲಿವರೆಗೂ ಬರ್ಬೇಕಂದ್ರೆ ಲೇಟ್ ಆಗ್ತಿತ್ತು. ಅಂದ್ರೆ ಹಾರ್ಡ್ ಡಿಸ್ಕ್ ಸ್ಲೋ ಇತ್ತು. ಅದು ಯಾಕೆ ಸ್ಲೋ ಇತ್ತು ಅಂದ್ರೆ ನಮಗೆ ಇವಾಗ ಮೈಕ್ರೋ ಪ್ರೊಸೆಸರ್ ಸ್ಪೀಡ್ ಇತ್ತು, ಇಮಿಡಿಯೇಟ್ ಫೈಲ್ಸ್ ಬಂತ ಇದು ಎಕ್ಸಿಕ್ಯೂಟ್ ಮಾಡಿ ಔಟ್ಪುಟ್ ಕೊಟ್ಬಿಡ್ತಿತ್ತು. ಸೊ ಇವಾಗ ಹಾರ್ಡ್ ಡಿಸ್ಕ್ ಇಂದ ಇಲ್ಲಿ ಬರೋ ಪ್ರೋಗ್ರಾಮ್ ಸ್ಲೋ ಆಗ್ತಿತ್ತು. ಇನ್ ಕೇಸ್ ಇದು ಫಾಸ್ಟ್ ಆಗಿ ಔಟ್ಪುಟ್ ಕೊಟ್ಟಿದ್ರು ನಮಗೆ ನೆಕ್ಸ್ಟ್ ಇನ್ಪುಟ್ ಬರೋ ಫೈಲ್ ಏನಾಗ್ತಿತ್ತು, ಇಲ್ಲಿಗೆ ಸ್ಲೋ ಆಗಿ ಬರ್ತಿತ್ತು. ಸೊ ಇದು ಎದಕ್ಕಂದ್ರೆ ಟೆಕ್ನಾಲಜಿ ಯೂಸ್ ಇದಕ್ಕೆ ಮತ್ತೆ ಇದಕ್ಕೆ. ಸೊ ಮೈಕ್ರೋ ಪ್ರೊಸೆಸರ್ ನ ಸೆಮಿ ಕಂಡಕ್ಟರ್ ಟೆಕ್ನಾಲಜಿ ಯೂಸ್ ಮಾಡಿ ಬಿಲ್ಡ್ ಮಾಡಿದ್ರು. ಹಾರ್ಡ್ ಡಿಸ್ಕ್ ಅನ್ನ ಮ್ಯಾಗ್ನೆಟಿಕ್ ಟೆಕ್ನಾಲಜಿ ಯೂಸ್ ಮಾಡಿದ್ರು. ಯಾಕಂದ್ರೆ ಎರಡು ಸೆಮಿ ಕಂಡಕ್ಟರ್ ಟೆಕ್ನಾಲಜಿಗೆ ವರ್ಕ್ ಆಗ್ಲಿಲ್ಲ. ಹಾರ್ಡ್ ಡಿಸ್ಕ್ ಅಲ್ಲಿ
ಇದು ಎಲೆಕ್ಟ್ರಾನಿಕ್ ಬೇಸ್ಡ್ ಯೂಸ್ ಆಗ್ಲಿಲ್ಲ. ಸೊ ಅವರು ಮ್ಯಾಗ್ನೆಟಿಕ್ ಟೆಕ್ನಾಲಜಿ ಯೂಸ್ ಮಾಡಿದ್ರಿಂದ ಇದ್ರ ಟೆಕ್ನಾಲಜಿ ಬೇರೆ, ಇದ್ರ ಟೆಕ್ನಾಲಜಿ ಬೇರೆ. ಸೊ ಎರಡು ಕಾಂಪೆಟಬಿಲಿಟಿ ಚೇಂಜ್ ಆಯ್ತು. ಸೊ ಇಲ್ಲಿಂದ ಇಲ್ಲಿಗೆ ಬರೋಕೆ ಹಾರ್ಡ್ ಡಿಸ್ಕ್ ಪ್ರೊಸೆಸಿಂಗ್ ಸ್ಲೋ ಇತ್ತು ಕಂಪೇರ್ ಟು ಮೈಕ್ರೋ ಪ್ರೊಸೆಸರ್ಸ್. ಸೊ ಇಟ್ ವಾಸ್ ಒನ್ ಆಫ್ ದಿ ಡ್ರಾಬ್ಯಾಕ್ ಇನ್ ದಿ ಅರ್ಲಿಯರ್ ಡೇಸ್. ಯಾಕಂದ್ರೆ ಇಲ್ಲಿಂದ ಇಲ್ಲಿಗೆ ಬರೋಕೆ ಸ್ಲೋ ಆದ್ರೆ ವೇಟ್ ಮಾಡಬೇಕು ಪ್ರೊಸೆಸರ್ ನೆಕ್ಸ್ಟ್ ಇನ್ಪುಟ್ ಫೈಲ್ ಬರೋವರೆಗೂ. ಸೊ ದಿಸ್ ವಾಸ್ ದಿ ಪ್ರಾಬ್ಲಮ್. ಸೊ ಈ ಪ್ರಾಬ್ಲಮ್ ಅರೈವ್ ಆಗಿರೋದಕ್ಕೆ ಇದಕ್ಕೆ ಸೊಲ್ಯೂಷನ್ ಕೊಡ್ಬೇಕಂತ ಇನ್ನೊಂದು ಟೆಕ್ನಾಲಜಿ ತಗೊಂಡ್ ಬಂದ್ರು. ಅದೇನಂದ್ರೆ ಮೈಕ್ರೋ ಪ್ರೊಸೆಸರ್ ಇತ್ತು, ಬಟ್ ನೆಕ್ಸ್ಟ್ ಅದ್ರ ಜೊತೆ ಇನ್ನೊಂದು ಟೆಕ್ನಾಲಜಿ ಏನ್ ಆಡ್ ಮಾಡಿದ್ರು ಅಂದ್ರೆ ರ್ಯಾಮ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಇವೆರಡರ ಮತ್ತೆ ಕನೆಕ್ಷನ್ ಅನ್ನ ಬಿಲ್ಡ್ ಮಾಡಿದ್ರು. ರ್ಯಾಮ್ದು ಅಡ್ವಾಂಟೇಜ್ ಏನಂದ್ರೆ ಇದು ಫಾಸ್ಟ್ ಇತ್ತು. ರ್ಯಾಮ್ ಇಮಿಡಿಯೇಟ್ ಫೈಲ್ ಬಂತ ಇಮಿಡಿಯೇಟ್ ಈ ಕಡೆ ಟ್ರಾನ್ಸ್ಫರ್ ಮಾಡ್ತಿತ್ತು, ಔಟ್ಪುಟ್ ಸಿಗ್ತಿತ್ತು. ನೆಕ್ಸ್ಟ್ ಇದು ಎಕ್ಸಿಕ್ಯೂಟ್ ಆತ ಇಮಿಡಿಯೇಟ್ ಇನ್ನೊಂದು ಫೈಲ್ ಟ್ರಾನ್ಸ್ಫರ್ ಔಟ್ಪುಟ್, ಮತ್ತೆ ಇಮಿಡಿಯೇಟ್ ಇನ್ನೊಂದು ಫೈಲ್ ಟ್ರಾನ್ಸ್ಫರ್ ಔಟ್ಪುಟ್. ಕಂಪೇರಿಂಗ್ ಟು ಅರ್ಲಿಯರ್ ಹಾರ್ಡ್ ಡಿಸ್ಕ್ ರ್ಯಾಮ್ ಸ್ಪೀಡ್ ಇತ್ತು ಎಕ್ಸಿಕ್ಯೂಷನ್ ಅಲ್ಲಿ. ಸೊ ಇಟ್ ವಾಸ್ ದಿ ಒನ್ ಆಫ್ ದಿ ಮೋಸ್ಟ್ ಬೆನಿಫಿಟ್ ಫಾರ್ ಕನ್ಸಿಡರಿಂಗ್ ರ್ಯಾಮ್. ಅಂಡ್ ಇನ್ನೊಂದು ಅಡ್ವಾಂಟೇಜ್ ಏನಿತ್ತಂದ್ರೆ ರ್ಯಾಮ್ ವಾಸ್ volatile in nature. So RAM was volatile in nature. Volatile ಅಂದ್ರೆ ಏನು? So volatile means stores the data in a memory as long as the condition is satisfied. ಅಂದ್ರೆ ಇವಾಗ ನೀವು ಏನೋ ಒಂದು ಫೈಲ್ ಟೈಪ್ ಮಾಡಿದ್ದೀರಾ, ಇದನ್ನ ಮೆಮರಿಯಲ್ಲಿ ಇದು ಡೇಟಾ ಅಂತ ಕನ್ಸಿಡರ್ ಮಾಡಿದ್ರೆ ಈ ಡೇಟಾ ಮೆಮರಿಯಲ್ಲಿ ಎಲ್ಲಿವರೆಗೂ ಸ್ಟೋರ್ ಆಗಿರುತ್ತಂದ್ರೆ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆಗೋವರೆಗೂ. ಆ ಕಂಡೀಷನ್ ಏನಂದ್ರೆ ಎಲ್ಲಿವರೆಗೂ ಈ ರ್ಯಾಮ್ಗೆ ಕರೆಂಟ್ ಸಪ್ಲೈ ಸಿಗುತ್ತೆ, ಎಲ್ಲಿವರೆಗೂ ಈ ರ್ಯಾಮ್ಗೆ ಕರೆಂಟ್ ಸಪ್ಲೈ ಇರುತ್ತೆ ಅಲ್ಲಿವರೆಗೂ ಕೂಡ ಇಟ್ ವಿಲ್ ಬಿ ವಾಲಟೈಲ್ ಇನ್ ನೇಚರ್. ಅಂದ್ರೆ ಈ ಫೈಲ್ ಎಕ್ಸಿಕ್ಯೂಟ್ ಆಗ್ತಾನೆ ಇರುತ್ತೆ, ಅಂದ್ರೆ ವರ್ಕಿಂಗ್ ಅಲ್ಲಿ ಇರುತ್ತೆ. ನಾವು ಯಾವಾಗ ಬೇಕು ಅವಾಗ ಎಕ್ಸಿಕ್ಯೂಟ್ ಮಾಡಬಹುದು, ಔಟ್ಪುಟ್ ಜನರೇಟ್ ಮಾಡಬಹುದು. ಸೊ ದಟ್ ಮೀನ್ಸ್ ವಾಲಟೈಲ್. ಅಂದ್ರೆ ಆಸ್ ಲಾಂಗ್ ಆಸ್ ನಮ್ದು ಮೆಮರಿಯಲ್ಲಿ ಎಲ್ಲಿವರೆಗೂ ನಮಗೆ ಕರೆಂಟ್ ಅಥವಾ ಪವರ್ ಸಪ್ಲೈ ಇರುತ್ತೆ ನಾವು ಅಲ್ಲಿವರೆಗೂ ಈ ಡೇಟಾನ ಯೂಸ್ ಮಾಡ್ಕೋಬಹುದು. ಯಾವಾಗ ನಮಗೆ ಕರೆಂಟ್ ಸಪ್ಲೈ ನಿಲ್ಲುತ್ತೋ ಸೊ ಇದು ಈ ಡೇಟಾ ಎರೇಸ್ ಆಗಿಬಿಡುತ್ತೆ ರ್ಯಾಮ್ ಇಂದ. ಯಾವಾಗ ನೆಕ್ಸ್ಟ್ ಟೈಮ್ ವೆನ್ ನ್ಯೂ ಪವರ್ ಸಪ್ಲೈ ಕಮ್ಸ್ ಅವಾಗ ಈ ಫೈಲ್ ಇರೋದಿಲ್ಲ, ಎರೇಸ್ ಆಗಿಬಿಡುತ್ತೆ. ನಾವು ಮತ್ತೆ ಇನ್ನೊಂದ್ಸಾರಿ ಪ್ರೋಗ್ರಾಮ್ ಅನ್ನ ಬರೀಬೇಕಾಗುತ್ತೆ. ಸೊ volatile in nature, so it was very fast and it was volatile as it was storing the data in the memory as long as the current supply is supplied. And disadvantage ಏನಾಯ್ತಂದ್ರೆ ರ್ಯಾಮ್ದು it was too expensive. ಎಕ್ಸ್ಪೆನ್ಸಿವ್ ಜಾಸ್ತಿ ಇತ್ತು. ಯಾಕಂದ್ರೆ ಫಾಸ್ಟ್ ಎಕ್ಸಿಕ್ಯೂಷನ್ ಆಗ್ಬೇಕಂದ್ರೆ ಫೈಲ್ಸ್ ಫಾಸ್ಟ್ ಆಗಿ ಟ್ರಾನ್ಸ್ಫರ್ ಆಗ್ಬೇಕು. ಸೊ ಇದೆಲ್ಲ ವರ್ಕಿಂಗ್ ಆಗ್ಬೇಕಂದ್ರೆ ರ್ಯಾಮ್ ಕೂಡ ಅವರು ಸೆಮಿ ಕಂಡಕ್ಟರ್ ಟೆಕ್ನಾಲಜಿ ಯೂಸ್ ಮಾಡಿನೇ ಮಾಡಿದ್ರು. ಸೊ ಇದನ್ನ ಸೆಮಿ ಕಂಡಕ್ಟರ್ ಟೆಕ್ನಾಲಜಿ ಯೂಸ್ ಮಾಡಿದಕ್ಕೆ ರ್ಯಾಮ್ದು ಕಾಸ್ಟ್ ಹೈ ಆಯಿತು. ಸೊ ನೀವು ಮಾರ್ಕೆಟ್ ಅಲ್ಲಿ ನೋಡಿದ್ರೆ ನಿಮ್ಗೆ 2 TB ಟೆರಾಬೈಟ್ಸ್ ಹಾರ್ಡ್ ಡಿಸ್ಕ್ ಬೇಕಂದ್ರೆ ನಿಮ್ಗೆ 5000 ಅಲ್ಲಿ ಸಿಕ್ಬಿಡುತ್ತೆ. ಬಟ್ 16 GB ರ್ಯಾಮ್ ನೀವು ಕಂಪೇರ್ ಮಾಡಿದ್ರೆ 18K to 24K ವರೆಗೂ ಆಗುತ್ತೆ ರ್ಯಾಮ್. ಸೊ ನೋಡೋಕೆ ಸಿಕ್ತಿದ್ರು, ಬಟ್ ಇದ್ರ ಪ್ರೈಸ್ ತುಂಬಾನೇ ಇದೆ. ಯಾಕಂದ್ರೆ ಅದು ಟೆಕ್ನಾಲಜಿ ಆ ತರ ಯೂಸ್ ಮಾಡಿದ್ದಾರೆ. ಬಟ್ ಹಾರ್ಡ್ ಡಿಸ್ಕ್ ಆ ತರ ಅಲ್ಲ, ಹಾರ್ಡ್ ಡಿಸ್ಕ್ ನಿಮ್ಗೆ ಈಸಿಯಾಗಿ ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಸೊ ಇಟ್ ವಾಸ್ ಒನ್ ಆಫ್ ದಿ ಡ್ರಾಬ್ಯಾಕ್ ಆಫ್ ದಿ ರ್ಯಾಮ್, ಇಟ್ ವಾಸ್ ವೆರಿ ಎಕ್ಸ್ಪೆನ್ಸಿವ್. ಸೊ ರ್ಯಾಮ್ ಇಂದ ಡಿಸ್ಅಡ್ವಾಂಟೇಜ್ ನಾನು ಹೇಳಿದ್ನಲ್ಲ, ಇದು ಪವರ್ ಸಪ್ಲೈ ಆಗೋವರೆಗೂ ಮಾತ್ರ ನಿಲ್ಲುತ್ತೆ. ನೆಕ್ಸ್ಟ್ ಇನ್ ಕೇಸ್ ಪವರ್ ಸಪ್ಲೈ ಕಟ್ ಆಗಿಬಿಟ್ರೆ ರ್ಯಾಮ್ ಅಲ್ಲಿ ಏನೇನ್ ಡೇಟಾ ಇರುತ್ತೋ ಎಲ್ಲ ಡೇಟಾನು ಎರೇಸ್ ಆಗಿಬಿಡುತ್ತೆ. ನೆಕ್ಸ್ಟ್ ಟೈಮ್ ಹೊಸ ಸಪ್ಲೈ ಬಂದ ತಕ್ಷಣ ನಾವು ಇನ್ನೊಂದ್ಸರಿ ಕೋಡ್ ಬರೀಬೇಕು. ಅದಕ್ಕೆ ನಿಮ್ಗೆ ಕಾಲೇಜಲ್ಲಿ ಟೀಚರ್ಸ್ ಎಲ್ಲ ಹೇಳ್ತಿರ್ತಾರಲ್ಲ, ಸೊ ಸೇವ್ ಯುವರ್ ಪ್ರೋಗ್ರಾಮ್ ಅಂತ. ಸೊ ನೀವು ಪ್ರೋಗ್ರಾಮ್ ನ ಸೇವ್ ಮಾಡಿಲ್ಲ ಅಂದ್ರೆ ಇನ್ ಕೇಸ್ ಪವರ್ ಸಪ್ಲೈ ಕಟ್ ಆಯ್ತು ಅಂದ್ರೆ ನಿಮ್ ಪ್ರೋಗ್ರಾಮ್ ಎರೇಸ್ ಆಗಿಬಿಡುತ್ತೆ. ಸೊ ಈ ಡ್ರಾಬ್ಯಾಕ್ ನ ಕಮ್ ಬ್ಯಾಕ್ ಮಾಡೋದಿಕ್ಕೆ ಮತ್ತೆ ಹಾರ್ಡ್ ಡಿಸ್ಕ್ ನ ತಗೊಂಡ್ಬಂದ್ರು. ಸೊ ಇವಾಗ ರ್ಯಾಮ್ ಮತ್ತೆ ಮೈಕ್ರೋ ಪ್ರೊಸೆಸರ್ ನಡು ಕನೆಕ್ಷನ್ ಇದೆ. ಸೊ ನೆಕ್ಸ್ಟ್ ಇನ್ನೊಂದು ಕನೆಕ್ಷನ್ ಏನ್ ಬಿಲ್ಡ್ ಮಾಡಿದ್ರು ಅಂದ್ರೆ ಹಾರ್ಡ್ ಡಿಸ್ಕ್ ಮತ್ತೆ ರ್ಯಾಮ್ ಇವೆರಡರ ನಡು ಒಂದು ಕನೆಕ್ಷನ್ ಬಿಲ್ಡ್ ಮಾಡಿದ್ರು.
ಹಾರ್ಡ್ ಡಿಸ್ಕ್ ಇಂದ ರ್ಯಾಮ್ ಗೆ ಫೈಲ್ ಟ್ರಾನ್ಸ್ಫರ್ ಆಗ್ಬೇಕಲ್ಲ. ಇವಾಗ ನಮ್ಗೆ ಹಾರ್ಡ್ ಡಿಸ್ಕ್ ಅಲ್ಲಿ ನಮ್ ಪ್ರೋಗ್ರಾಮಿಂಗ್ ಫೈಲ್ಸ್ ಇದೆ. ರ್ಯಾಮ್ ಅಲ್ಲಿ ಬಂದು ರ್ಯಾಮ್ ಇನ್ ಕೇಸ್ ನಮ್ದು ಕರೆಂಟ್ ಸಪ್ಲೈ ಇರೋವರೆಗೂ ಏನೇನೆಲ್ಲ ಎಕ್ಸಿಕ್ಯೂಟ್ ಆಗುತ್ತೋ ಅದೆಲ್ಲ ನಮ್ ರ್ಯಾಮ್ ಅಲ್ಲಿನೇ ಎಕ್ಸಿಕ್ಯೂಟ್ ಆಗೋದು. ಇನ್ ಕೇಸ್ ಇವಾಗ ಫಸ್ಟ್ ಇದನ್ನ ಅರ್ಥ ಮಾಡ್ಕೊಳ್ಳೋಣ. ರ್ಯಾಮ್ ಹಾರ್ಡ್ ಡಿಸ್ಕ್ ಇಂದ ರ್ಯಾಮ್ ಗೆ ಬರೋ ಪ್ರೊಸೆಸಿಂಗ್ ನ ಲೋಡಿಂಗ್ ಅಂತ ಕರೀತಾರೆ. ಇವಾಗ ನಮ್ ಪ್ರೋಗ್ರಾಮಿಂಗ್ ಫೈಲು ಇಲ್ಲಿಂದ ಇಲ್ಲಿ ಲೋಡ್ ಆಯ್ತು. ಸೊ ಇವಾಗ ನಮ್ದು ಕರೆಂಟ್ ಸಪ್ಲೈ ಎಲ್ಲಿವರೆಗೂ ಇರುತ್ತೆ, ನಮ್ದು ಎಲ್ಲಾ ಪ್ರೊಸೆಸಿಂಗ್ ರ್ಯಾಮ್ ಅಲ್ಲೇನೆ ನಡೀತಾ ಇರುತ್ತೆ. ಇನ್ ಕೇಸ್ ನಾವು ನಮ್ದು ಕರೆಂಟ್ ಸಪ್ಲೈ ಆಗೋಕಿನ ಮುಂಚೆನೆ ಈ ಫೈಲ್ ನ ಸೇವ್ ಮಾಡಿದ್ರೆ ಆ ಪ್ರೋಗ್ರಾಮ್ ಬಂದು ನಮ್ದು ಹಾರ್ಡ್ ಡಿಸ್ಕ್ ಅಲ್ಲಿ ಪರ್ಮನೆಂಟ್ ಆಗಿ ಸ್ಟೋರ್ ಆಗಿಬಿಡುತ್ತೆ. ಇನ್ ಕೇಸ್ ಪವರ್ ಸಪ್ಲೈ ಕಟ್ ಆದ್ರೂ ಫೈಲ್ ನಮ್ಗೆ ಪರ್ಮನೆಂಟ್ ಆಗಿ ಸ್ಟೋರ್ ಆಗುತ್ತೆ. ಇನ್ ಕೇಸ್ ಸೇವ್ ಮಾಡಿಲ್ಲ ಅಂದ್ರೆ ಅದು ಸೇವ್ ಆಗಂಗಿಲ್ಲ, ಎರೇಸ್ ಆಗಿಬಿಡುತ್ತೆ ಪವರ್ ಸಪ್ಲೈ ಕಟ್ ಆದ್ರೆ. ಸೊ ರ್ಯಾಮ್ ವಾಲಟೈಲ್ ಇನ್ ನೇಚರ್ ಇತ್ತು, ಹಾರ್ಡ್ ಡಿಸ್ಕ್ ವಾಲಟೈಲ್ ಇನ್ ನೇಚರ್ ಇಲ್ಲ. ಸೊ ಇಟ್ ಈಸ್ ಇದು ಮ್ಯಾಗ್ನೆಟಿಕ್ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. ಸೊ ನಮ್ಗೆ ಪರ್ಮನೆಂಟ್ ಸ್ಟೋರೇಜ್ ಮಾಡಕ್ ಯೂಸ್ ಮಾಡುತ್ತೆ. ಬಟ್ ರ್ಯಾಮ್ ಆತರ ಅಲ್ಲ, ನಿಮ್ಗೆ ಇನ್ ಕೇಸ್ ಪವರ್ ಸಪ್ಲೈ ಕಟ್ ಆಯ್ತು ಅಂದ್ರೆ ಪ್ರೋಗ್ರಾಮ್ ಡಿಲೀಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ಯಾವಾಗ್ಲೂ ಒಂದ್ ನೆನ್ಪಿಟ್ಕೊಳ್ಳಿ, ಇನ್ ಕೇಸ್ ನಿಮ್ದು ಏನಾದ್ರು ಅಂಡರ್ ಎಕ್ಸಿಕ್ಯೂಷನ್ ಅಂತ ನಾನು ಎಲ್ಲೆಲ್ಲಿ ಮೆನ್ಷನ್ ಮಾಡ್ತೀನಿ ಅದೆಲ್ಲ ಅಂಡರ್ ರ್ಯಾಮ್ ಬರುತ್ತೆ. ಅಂಡರ್ ಎಕ್ಸಿಕ್ಯೂಷನ್ ನಿಮ್ ಕರೆಂಟ್ ಸಪ್ಲೈ ಇರೋವರೆಗೂ ನೀವು ಏನೇನ್ ಎಕ್ಸಿಕ್ಯೂಟ್ ಮಾಡ್ತೀರಾ ಅದೆಲ್ಲ ರ್ಯಾಮ್ ಅಂಡರೇ ಬರುತ್ತೆ. ಇನ್ ಕೇಸ್ ನೀವು ಪ್ರೋಗ್ರಾಮ್ ನ ಸೇವ್ ಮಾಡಿದ್ರೆ, ಇನ್ ಕೇಸ್ ನೀವು ಸಿ ಪ್ರೋಗ್ರಾಮ್ ಬರೀತಿದ್ರೆ .c, HTML ಪ್ರೋಗ್ರಾಮ್ ಬರೀತಿದ್ರೆ .html, ಈ ತರ ಏನ್ ಸೇವ್ ಮಾಡ್ತೀರಾ ಅದು ಬಂದು ನಿಮ್ದು ಹಾರ್ಡ್ ಡಿಸ್ಕ್ ಅಲ್ಲಿ ಸೇವ್ ಆಗುತ್ತೆ. ಈ ತರ ಸೇವ್ ಮಾಡಿರೋ ಪ್ರೋಗ್ರಾಮ್ ನಿಮ್ದು ಪವರ್ ಸಪ್ಲೈ ಕಟ್ ಆದ್ಮೇಲೆ ಬಂದು ಓಪನ್ ಮಾಡಿದ್ರೆ ಅಲ್ಲೇ ಇರುತ್ತೆ. ಇನ್ ಕೇಸ್ ನೀವು ಸೇವ್ ಮಾಡಿಲ್ಲ, ಜಸ್ಟ್ ಟೈಪ್ ಮಾಡ್ತಾ ಇದ್ದೀರಾ, ಇನ್ ಕೇಸ್ ನೋಡಿ ಇಮಿಡಿಯೇಟ್ ಏನಾದ್ರು ಪವರ್ ಸಪ್ಲೈ ಕಟ್ ಆಯ್ತು ಅಂದ್ರೆ ನಿಮ್ಗೆ ನೆಕ್ಸ್ಟ್ ಟೈಮ್ PC ಆನ್ ಆದಾಗ ಅಥವಾ ಲ್ಯಾಪ್ಟಾಪ್ ಆನ್ ಆದಾಗ ನಿಮ್ಗೆ ಆ ಪ್ರೋಗ್ರಾಮ್ ನೋಡ್ಲಿಕ್ಕೆ ಸಿಗೋದಿಲ್ಲ. ಸೊ ದಿಸ್ ಈಸ್ ಆಲ್. ಇದೇನಪ್ಪಾ ಅಂದ್ರೆ ನಾ ಇಷ್ಟೊತ್ತರೆಗೂ ನಿಮಗೆ ಹೇಳಿದ್ದು ಮೆಮರಿ ಆರ್ಕಿಟೆಕ್ಚರ್. ಸೊ ಇದು ಮೇನ್ ಕಾಂಪೋನೆಂಟ್ ಮೈಕ್ರೋ ಪ್ರೊಸೆಸರ್, ರ್ಯಾಮ್ ಅಂಡ್ ಹಾರ್ಡ್ ಡಿಸ್ಕ್. ಆಸ್ ಅ ಡೆವಲಪರ್ ನಿಮಗೆ ಪ್ರೋಗ್ರಾಮ್ ಎಲ್ಲಿ ಸ್ಟೋರ್ ಆಗುತ್ತೆ, ಎಲ್ಲಿ ರನ್ ಆಗುತ್ತೆ, ಯಾವ ತರ ರನ್ ಆಗುತ್ತೆ, ಇದು ನಿಮಗೆ ಆಸ್ ಅ ಪ್ರೋಗ್ರಾಮರ್ ಇದು ನಿಮಗೆ ಗೊತ್ತಿರಲೇಬೇಕು. ಸೊ ನಾವು ವಿಲ್ ಕಮ್ ಬ್ಯಾಕ್ ಟು ಅವರ್ ಮೇನ್ ಟಾಪಿಕ್, ದಟ್ ಈಸ್ ಜಾವಾ ಕೋರ್ ಫೀಚರ್ಸ್. ಸೊ ನಮಗೆ ಜಾವಾ ಅಲ್ಲಿ ಜಾವಾ ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್ ಇದೆ, ರೋಬಸ್ಟ್ ಇದೆ, ಸಿಂಪಲ್ ಇದೆ, ಡೈನಾಮಿಕ್, ಇಂಟರ್ಪ್ರಿಟೆಡ್, ಡಿಸ್ಟ್ರಿಬ್ಯೂಟೆಡ್, ಪೋರ್ಟೇಬಲ್ ಅಂಡ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ನ ಸಪೋರ್ಟ್ ಮಾಡುತ್ತೆ. ಸೊ ನಾನು ಇದು ಫಸ್ಟ್ ಸ್ವಲ್ಪ ಒಂದ್ 2-3 ವಿಡಿಯೋ ನಾನು ಪೋರ್ಟೇಬಲ್ ಮತ್ತೆ ಊಪ್ಸ್ ಕಾನ್ಸೆಪ್ಟ್ ಮೇಲೆನೆ ಕಾನ್ಸಂಟ್ರೇಟ್ ಮಾಡ್ತೀನಿ. ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪವಿಟೆಕ್ ಝೋನ್. ಸೊ ನೀವು ಆಲ್ರೆಡಿ ಥಂಬ್ನೇಲ್ ಅಲ್ಲಿ ಇಮೇಜ್ ನೋಡಿ ಬಂದ ಹಾಗೆ ಜಾವಾ ಇನ್ ಕನ್ನಡ ಅಂತ ಇದೆ. ಸೊ ನಿಮ್ಗೊಂದು ಡೌಟ್ ಬರುತ್ತೆ, ಜಾವಾ ಹೇಗೆ ಕನ್ನಡದಲ್ಲಿ ಹೇಳ್ತಾರೆ ಅಂತ. ಸೊ ಇವೆರಡು ಕಾನ್ಸೆಪ್ಟ್ ನಿಮ್ಗೆ ಕಂಪ್ಲೀಟ್ ಆಗಿ ಗೊತ್ತಾಗ್ಬಿಟ್ರೆ ನಿಮಗೆ ಪೂರ ಜಾವಾದೆಲ್ಲ ಕಂಪ್ಲೀಟ್ ಐಡಿಯಾ ಬಂದ್ಬಿಡುತ್ತೆ. ಯಾಕಂದ್ರೆ ಮೇಜರ್ ಕಾನ್ಸೆಪ್ಟ್ ಬರೋದೇ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಲ್ಲಿ. ಸೊ ಮತ್ತೆ ಪೋರ್ಟೇಬಲ್, ಯಾಕಂದ್ರೆ ಜಾವಾ ಬೇರೆ ಎಲ್ಲಾ ಲ್ಯಾಂಗ್ವೇಜ್ ಕಂಪೇರ್ ಮಾಡಿದ್ರು ಜಾವಾ ಯಾಕೆ ಇಷ್ಟು ಡಿಫ್ರೆಂಟ್ ಇದೆ, ಸೊ ಅದನ್ನ ಟಾಪ್ 2 ರ್ಯಾಂಕಿಂಗ್ ಬರೋಕೆ ಇದು ಒನ್ ಆಫ್ ದಿ ಮೇನ್ ರೀಸನ್. ಸೊ ಫಸ್ಟ್ ವಿ ವಿಲ್ ಬಿಗಿನ್ ವಿತ್ ಪೋರ್ಟೇಬಲ್. ಓಕೆ, ಪೋರ್ಟೇಬಲ್ ಗಿಂತ ಮೊದಲು ನಿಮ್ಗೆ ಈ ವರ್ಡ್ ಮೀನಿಂಗ್ ಗೊತ್ತಾಗಬೇಕು. ಪ್ಲಾಟ್ಫಾರ್ಮ್. ಸೊ ಪೋರ್ಟೇಬಲ್ ಅಂದ್ರೂ ಒಂದೇ, ಪ್ಲಾಟ್ಫಾರ್ಮ್ ಇದು ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್ ಫೀಚರ್ ಕೂಡ ಹೌದು. ಪ್ಲಾಟ್ಫಾರ್ಮ್ ಅಂದ್ರೆ ಏನಂತ ಅರ್ಥ ಮಾಡ್ಕೊಳ್ಳೋಣ. ಸೊ ಪ್ಲಾಟ್ಫಾರ್ಮ್ ಅಂದ್ರೆ ನಿಮ್ಗೆ 2 ಕಾಂಪೋನೆಂಟ್ಸ್ ಬರುತ್ತೆ ಇದರಲ್ಲಿ. ಪ್ಲಾಟ್ಫಾರ್ಮ್ ಅಂಡರ್ ನಿಮಗೆ ಕಂಪ್ಯೂಟರ್ ಕಂಪೇರ್ ಮಾಡಿದ್ರೆ ನಿಮಗೆ ಮೇಜರ್ ಏನ್ ಬರುತ್ತೆ ಅದರಲ್ಲಿ ಕಾಂಪೋನೆಂಟ್ಸ್, ಹಾರ್ಡ್ವೇರ್ ಕಾಂಪೋನೆಂಟ್ಸ್ ಬರುತ್ತೆ, ಲೈಕ್ ರ್ಯಾಮ್, ಹಾರ್ಡ್ ಡಿಸ್ಕ್, ಮೈಕ್ರೋ ಪ್ರೊಸೆಸರ್ ಎಕ್ಸೆಟ್ರಾ. ಸೊ ಇದು ಹಾರ್ಡ್ವೇರ್ ಕಾಂಪೋನೆಂಟ್ಸ್ ಅಂಡರ್ ಬರುತ್ತೆ. ಸಾಫ್ಟ್ವೇರ್ ಕಾಂಪೋನೆಂಟ್ಸ್ ಲೈಕ್ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್, ಲಿನಕ್ಸ್ ಅಂಡ್ iOS. ಸೊ ಇದು ಸಾಫ್ಟ್ವೇರ್ ಅಂಡರ್ ಬರುತ್ತೆ. ಸೊ ನಮ್ಗೆ ಪ್ಲಾಟ್ಫಾರ್ಮ್, ಇವಾಗ ಪ್ಲಾಟ್ಫಾರ್ಮ್ ಬೇಕು. ಇವು ಎರಡೂ ಕಂಪೇರ್ ಮಾಡಿದ್ರು, ಕಂಬೈನ್. ಸೊ ಇವೆರಡೂ ಕಂಬೈನ್ ಮಾಡಿದ್ರೆ ನಮಗೆ ಒಂದು ಕಂಪ್ಲೀಟ್ OS, ದಟ್ ಈಸ್ ಆಪರೇಟಿಂಗ್ ಸಿಸ್ಟಮ್ ಸಿಗುತ್ತೆ. ಹಾರ್ಡ್ವೇರ್ ಕಾಂಪೋನೆಂಟ್ಸ್ ನಮ್ಗೆ ರ್ಯಾಮ್ ಮತ್ತೆ ಹಾರ್ಡ್ ಡಿಸ್ಕ್, ಮೈಕ್ರೋ ಪ್ರೊಸೆಸರ್, ಇವೆಲ್ಲ ನಮ್ದು ಫೈಲ್ಸ್ ಅನ್ನ
ಎಕ್ಸಿಕ್ಯೂಟ್ ಮಾಡಕ್ ಯೂಸ್ ಮಾಡಿದ್ರೆ ಇವು ಎಕ್ಸಿಕ್ಯೂಟ್ ಮಾಡಕ್ ಇನ್ಸ್ಟ್ರಕ್ಷನ್ಸ್ ಕೊಡೋಕೆ ನಮಗೆ ಸಾಫ್ಟ್ವೇರ್ ಕಾಂಪೋನೆಂಟ್ಸ್ ಬೇಕು. ಸೊ ಇವು ಎರಡನ್ನೂ ಕಂಬೈನ್ ಮಾಡಿದ್ರೆ ಇಟ್ ಈಸ್ ಒನ್ ಕಂಪ್ಲೀಟ್ ಆಪರೇಟಿಂಗ್ ಸಿಸ್ಟಮ್. ಸೊ ಪ್ಲಾಟ್ಫಾರ್ಮ್ ಈಸ್ ನಥಿಂಗ್ ಬಟ್ ಹಾರ್ಡ್ವೇರ್ ಕಾಂಪೋನೆಂಟ್ಸ್ ಪ್ಲಸ್ ಸಾಫ್ಟ್ವೇರ್ ಕಾಂಪೋನೆಂಟ್ಸ್. ಆಸ್ ಅ ಪ್ರೋಗ್ರಾಮರ್ ನಮ್ದು ಮೇನ್ ಫೋಕಸ್ ಸಾಫ್ಟ್ವೇರ್ ಕಾಂಪೋನೆಂಟ್ಸ್ ಮೇಲೆನೆ ಇರುತ್ತೆ. ಯಾಕಂದ್ರೆ ಹಾರ್ಡ್ವೇರ್ ನಮಗೆ ಅಷ್ಟು ಕನೆಕ್ಷನ್ ಬರಲ್ಲ, ಬಟ್ ಸಾಫ್ಟ್ವೇರ್ ನಮ್ದೆಲ್ಲ ಪ್ರೋಗ್ರಾಮ್ ಸಾಫ್ಟ್ವೇರ್ ಮೇಲೆನೆ ಡಿಪೆಂಡ್ ಆಗಿರುತ್ತೆ. ಸೊ ಹಾರ್ಡ್ವೇರ್ ಎಕ್ಸಾಂಪಲ್ ತಗೊಂಡ್ರೆ ನಿಮ್ದು ಮೈಕ್ರೋ ಪ್ರೊಸೆಸರ್ ವಿಚ್ ಇಸ್ ಒನ್ ಆಫ್ ದಿ ಮೇನ್ ಕಾಂಪೋನೆಂಟ್. ಸಾಫ್ಟ್ವೇರ್ ಎಕ್ಸಾಂಪಲ್ ತಗೊಂಡ್ರೆ ಇವಾಗ i7 ಮತ್ತೆ ವಿಂಡೋಸ್ and M1 chip that is for iOS and AMD processors that is of Unix. ಸೊ ನಮಗೆ ಇದರಲ್ಲಿ ಮೇಜರ್ ಬಂದ್ಬಿಟ್ಟು ಸಾಫ್ಟ್ವೇರ್ ಕಾಂಪೋನೆಂಟ್ಸ್ ಇಂಪಾರ್ಟೆಂಟ್ ಫಾರ್ ಪ್ರೋಗ್ರಾಮರ್ಸ್. ಸೊ ಇವಾಗ ಪ್ಲಾಟ್ಫಾರ್ಮ್ ಅಂತ ಏನಂತ ಅರ್ಥ ಮಾಡ್ಕೊಂಡಿದ್ದಾಯ್ತು. ಸೊ ಇವಾಗ ನೆಕ್ಸ್ಟ್ ಪ್ಲಾಟ್ಫಾರ್ಮ್ ಡಿಪೆಂಡೆಂಟ್ ಮತ್ತೆ ಇಂಡಿಪೆಂಡೆಂಟ್ ಏನಂತ ನೋಡೋಣ. ಸೊ ಫಸ್ಟ್ ಪ್ಲಾಟ್ಫಾರ್ಮ್ ಡಿಪೆಂಡೆಂಟ್ ಅಂಡರ್ ಬರೋ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನ ತಗೊಳ್ಳೋಣ. ಫಾರ್ ಎಕ್ಸಾಂಪಲ್ ಸಿ. ಸೊ ಇವಾಗ ನಾವು ಸಿ ಅಲ್ಲಿ ಏನಾದರೂ ಪ್ರೋಗ್ರಾಮ್ ನ ಬರೆದಿದೀವಿ ಅಂತ ಅರ್ಥ ಮಾಡ್ಕೊಳ್ಳೋಣ. ಸೊ ನಾವು ಯೂಸರ್ ಪ್ರೋಗ್ರಾಮ್ ಬರೆದಿದ್ದೀವಿ. ಸೊ ಇದು ಯಾವ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ? ಯೂಸರ್ ಅಂಡರ್ಸ್ಟ್ಯಾಂಡಬಲ್ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ. ಸೊ ದಟ್ ವಿಲ್ ಬಿ ಹೈ ಲೆವೆಲ್ ಲ್ಯಾಂಗ್ವೇಜ್. ಸೊ ಇದನ್ನ ಯೂಸರ್ ಲ್ಯಾಂಗ್ವೇಜ್ ಇಂದ ಮಷೀನಿಗೆ ಅರ್ಥ ಆಗುವಂತ ಲ್ಯಾಂಗ್ವೇಜ್ ಗೆ ಕನ್ವರ್ಟ್ ಮಾಡೋಕೆ ಸೊ ಮಿಡಲ್ ಅಲ್ಲಿ ನಮ್ಗೆ ಕಂಪೈಲರ್ ಇದೆ. ಸೊ ಈ ಕಂಪೈಲರ್ ಏನ್ ಮಾಡುತ್ತೆ? ಹೈ ಲೆವೆಲ್ ಲ್ಯಾಂಗ್ವೇಜ್ ಅನ್ನ ಮಷೀನಿಗೆ ಅರ್ಥ ಆಗುವಂತ ಲ್ಯಾಂಗ್ವೇಜ್ ಗೆ ಕನ್ವರ್ಟ್ ಮಾಡುತ್ತೆ. ಸೊ ಈ ಹೈ ಲೆವೆಲ್ ಲ್ಯಾಂಗ್ವೇಜ್ ಅನ್ನ ಕಂಪೈಲರ್ ಥ್ರೂ ಮಷೀನ್ ಅಂಡರ್ಸ್ಟ್ಯಾಂಡಬಲ್ ಲ್ಯಾಂಗ್ವೇಜ್ ಆಗಿ ಕನ್ವರ್ಟ್ ಮಾಡ್ತಾರೆ. ಸೊ ದಟ್ ಈಸ್ zeros and ones. ಸೊ ನಮ್ದು ಹೈ ಲೆವೆಲ್ ಲ್ಯಾಂಗ್ವೇಜ್ ಮಷೀನ್ ಅಂಡರ್ಸ್ಟ್ಯಾಂಡಬಲ್ ಲ್ಯಾಂಗ್ವೇಜ್ zeros and one ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇಲ್ಲಿ ಇಂತರ ನೆಕ್ಸ್ಟ್ ಎಕ್ಸಿಕ್ಯೂಟ್ ಆಗಿ ನಮಗೆ ಔಟ್ಪುಟ್ ಸಿಗುತ್ತೆ. ಸೊ ಇದು ಸ್ಟ್ರಕ್ಚರ್, ಎಕ್ಸಿಕ್ಯೂಷನ್ ಸ್ಟ್ರಕ್ಚರ್ ಇದು. ಸೊ ಇವಾಗ ಯೂಸರ್ಗೇನು, ಇವಾಗ ನಾನೊಂದು ಅಪ್ಲಿಕೇಶನ್ ಮಾಡಿದ್ದೀನಿ, ಯಾವುದು ಸಿ ಲ್ಯಾಂಗ್ವೇಜ್ ಅನ್ನ ಯೂಸ್ ಮಾಡಿ. ನನ್ನ ಅಪ್ಲಿಕೇಶನ್ ವರ್ಲ್ಡ್ ವೈಡ್ ಯೂಸ್ ಆಗಬೇಕು. ಇವಾಗ ನನ್ನೊಂದು ಆಪ್ ಇದೆ, ಇ ಕಾಮರ್ಸ್ ಆಪ್ ಇದೆ. ಸೊ ಇವಾಗ ನಾನು ನನ್ನ ಅಪ್ಲಿಕೇಶನ್ ಸಿ ಲ್ಯಾಂಗ್ವೇಜ್ ಯೂಸ್ ಮಾಡಿ ಬರೆದಿದ್ದೀನಿ. ಸೊ ಫಾರ್ ಎಕ್ಸಾಂಪಲ್ ಇವಾಗ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ನ ತಗೊಂಡ್ರೆ ಇವಾಗ ಯೂಸರ್ ಆಗಿ ಪ್ರೋಗ್ರಾಮಿಂಗ್ ನಾವು ಇವಾಗ ಇದು ನಮ್ದು ಯೂಸರ್ ಬರೆದಿರೋ ಹೈ ಲೆವೆಲ್ ಸೋರ್ಸ್ ಕೋಡ್, ಇದು ಯೂಸರ್ ರೀಡಬಲ್ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ. ಇದು ನಂದು ಮಷೀನ್ ಅಂಡರ್ಸ್ಟ್ಯಾಂಡಬಲ್ zeros and ones ಅಲ್ಲಿ ಇರುತ್ತೆ. ಸೊ ನಾವು ಒಂದೇನ್ ಅರ್ಥ ಮಾಡ್ಕೋಬೇಕಂದ್ರೆ, ಇನ್ ಕೇಸ್ ನಾನು ಫೈಲ್ ಶೇರ್ ಮಾಡ್ಬೇಕು, ಇವಾಗ ಬೇರೆ ಎಂಪ್ಲಾಯೀಸ್ ಅಥವಾ ಏನೋ ಬೇರೆ ಯಾರಿಗಾದ್ರೂ ಕೋಡ್ ಅನ್ನ ಶೇರ್ ಮಾಡಬೇಕು. ಸೊ ನಾನು ಇಲ್ಲಿ ನಂದು ಹೈ ಲೆವೆಲ್ ಲ್ಯಾಂಗ್ವೇಜ್ ಸೋರ್ಸ್ ಕೋಡ್ ಅನ್ನ ಶೇರ್ ಮಾಡಕ್ ಬರಲ್ಲ. ಯಾಕೆ ಶೇರ್ ಮಾಡಕ್ ಬರಲ್ಲ ಅಂದ್ರೆ ಇದು ಆಲ್ರೆಡಿ ಯೂಸರ್ ಅಂಡರ್ಸ್ಟ್ಯಾಂಡಬಲ್ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ. ಇವಾಗ ನಾನು ನಿಮಗೆ ಶೇರ್ ಮಾಡಿಬಿಟ್ರೆ ನಾನು ಏನ್ ಕೋಡ್ ಬರೆದಿದ್ದೀನಿ, ಅದರದ್ದು ಏನ್ ಫೀಚರ್ಸ್ ಯೂಸ್ ಮಾಡಿದ್ದೀನಿ, ಅದು ಯಾವ ತರ ವರ್ಕ್ ಆಗುತ್ತೆ ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಿಬಿಡುತ್ತೆ. ಇನ್ ಕೇಸ್ ನಾನು ಇದನ್ನ ಬೈನರಿ ಕೋಡ್ ಅಲ್ಲಿ ಇರೋದನ್ನ ಶೇರ್ ಮಾಡಿದ್ರೆ ನಿಮಗೇನು ಅರ್ಥ ಆಗಲ್ಲ. ಬಟ್ ನೀವು ಇದನ್ನ ಕೋಡ್ ಎಕ್ಸಿಕ್ಯೂಟ್ ಮಾಡಿ ನೋಡ್ಬೋದು, ಆದ್ರೆ ಏನು ಮಾಡಿಫೈ ಮಾಡೋಕ್ ಬರಲ್ಲ ಅಥವಾ ಏನ್ ಯೂಸ್ ಮಾಡಿದೀನಿ ಅಂತ ಅರ್ಥ ಮಾಡ್ಕೊಳಕ್ ಬರಲ್ಲ. ಬಟ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ಇರೋದನ್ನ ಶೇರ್ ಮಾಡಿಬಿಟ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ನಾನು ಯಾವ್ದ್ರಲ್ಲಿ ಕೋಡ್ ಬರೆದಿದ್ದೀನಿ, ಏನ್ ಯೂಸ್ ಮಾಡಿದ್ದೀನಿ ಅದೆಲ್ಲ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಆಸ್ ಅ ಪ್ರೋಗ್ರಾಮರ್ ಗುಡ್ ಅಪ್ರೋಚ್ ಏನಂದ್ರೆ ಬೈನರಿ ಕೋಡೆಡ್ ಲ್ಯಾಂಗ್ವೇಜ್ ಅನ್ನ ಶೇರ್ ಮಾಡಬೇಕು. ಸೊ ಇವಾಗ ನಾನು ವಿಂಡೋಸ್ ಆಪರೇಟಿಂಗ್ ಇದೆ, ನಾನು ನಿಮಗೆ ಕೋಡ್ ಶೇರ್ ಮಾಡಿದ್ದೀನಿ. ಸೊ ಇವಾಗ ನಿಮ್ದು ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಇದೆ. ಸೊ ನಾ ಇನ್ ಕೇಸ್ ಏನಾದ್ರು ಪ್ರೋಗ್ರಾಮ್ ಶೇರ್ ಮಾಡ್ಬೇಕಂದ್ರೆ ನಾನ್ ವಿಂಡೋಸ್ ಅಲ್ಲಿ ಬರ್ದಿದ್ರೆ ನಿಮ್ದು ಸಿಸ್ಟಮ್ ಕೂಡ ವಿಂಡೋಸ್ ಇರಬೇಕು. ಇವಾಗ ನಿಮ್ದು ವಿಂಡೋಸ್ ಏನಾದ್ರು ಯೂನಿಕ್ಸ್ ಅಥವಾ iOS ರಿಲೇಟೆಡ್ ಆಪರೇಟಿಂಗ್ ಸಿಸ್ಟಮ್ ಇದ್ರೆ ಕೋಡ್ ಎಕ್ಸಿಕ್ಯೂಟ್ ಆಗಲ್ಲ, ಎರರ್ ಅಂತ ಬರುತ್ತೆ. ಸೊ ಇವಾಗ ನಾವು ಒಂದ್ ಕೋಡ್ ಎಕ್ಸಾಂಪಲ್ ಒಂದು ಯೂನಿಕ್ಸ್ ಅಲ್ಲಿ ಬರ್ದಿದ್ದಾರೆ ಅಂತ ತಿಳ್ಕೊಂಡ್ರೆ ಇವಾಗ ನಾನು ಇದನ್ನ ವಿಂಡೋಸ್ ಅವರಿಗೂ ಶೇರ್ ಮಾಡ್ತೀನಿ, ಯೂನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ಗೂ ಶೇರ್ ಮಾಡ್ತೀನಿ, ನೆಕ್ಸ್ಟ್ iOS ಅವರಿಗೂ ಶೇರ್ ಮಾಡ್ತೀನಿ. ಸೊ ಇದನ್ನ ಸಿ ಲ್ಯಾಂಗ್ವೇಜ್ ಅಲ್ಲಿ ಬರ್ದಿದ್ದೀವಿ. ಸೊ ಇವಾಗ ಫಸ್ಟ್ ಕಂಡೀಷನ್, ಇಲ್ಲಿ ನಾನು ಬರ್ದಿದ್ದು ಸಿ ಅಲ್ಲಿ ಇದೆ, ನಂದು ಇಲ್ಲಿ ಪ್ಲಾಟ್ಫಾರ್ಮ್ ಯಾವ್ದಿದೆ ವಿಂಡೋಸ್ ಇದೆ. ಸೊ ಇಲ್ಲಿ ವರ್ಕ್ ಆಗಲ್ಲ. ನೆಕ್ಸ್ಟ್ ಯೂನಿಕ್ಸ್,
ಇಲ್ಲಿ ಬರ್ದಿರೋದು ಯೂನಿಕ್ಸ್ ಇದೆ, ಇಲ್ಲಿ ಇರೋದು ಯೂನಿಕ್ಸ್ ಇದೆ. ಸೊ ನನಗೆ ಇಲ್ಲಿ ಕಂಡೀಷನ್ ಇಲ್ಲಿ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ, ಇಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ. ಇಲ್ಲಿ iOS ಇದೆ, ಸೊ ಎರಡು ಮ್ಯಾಚ್ ಆಗಲ್ಲ. ಸೊ ಇಲ್ಲಿ ಕೂಡ ಕಂಡೀಷನ್ ಸ್ಯಾಟಿಸ್ಫೈ ಆಗಲ್ಲ. ಈ ಪ್ರಾಬ್ಲಮ್ ಇರೋದಕ್ಕೆ ಪ್ರೋಗ್ರಾಮರ್ಸ್ಗೆ ತುಂಬಾನೇ ಪ್ರಾಬ್ಲಮ್ ಇದೆ. ಯಾಕಂದ್ರೆ ಇವಾಗ ನಾನ್ ಸಿ ಅಲ್ಲಿ ಬರೆದು ನಿಮ್ಗೆ ನಂದು ಯೂನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ಇದೆ, ನಿಮ್ದು ವಿಂಡೋಸ್ ಇದೆ ಅಂದ್ರೆ ನಿಮಗೆ ಎಕ್ಸಿಕ್ಯೂಟ್ ಮಾಡಕ್ಕಾಗಲ್ಲ. ನಾನ್ ನಿಮಗೆ ಶೇರ್ ಮಾಡಿ ನನ್ನ ಕೋಡ್ ಎಕ್ಸಿಕ್ಯೂಟ್ ಮಾಡಿ ನೋಡು, ನಂದು ಅಪ್ಲಿಕೇಶನ್ ಹೆಂಗಿದೆ ಅಂತ ನೋಡಿ ನಿಮಗೆ ಚೆಕ್ ಮಾಡಿ ನೋಡಕ್ ಹೇಳಿದ್ರೆ ನಿಮ್ದ್ರಲ್ಲಿ ನನ್ನ ಕೋಡ್ ಎಕ್ಸಿಕ್ಯೂಟ್ ಆಗಲ್ಲ. ನೀವೇ ನನ್ನ ಕೋಡ್ ಚೆಕ್ ಮಾಡಿ ನೋಡಿ ಹೇಳ್ತೀರಾ ನನಗೆ, ಸೊ ಎಕ್ಸಿಕ್ಯೂಟ್ ಆಗಕ್ತಿಲ್ಲ ಅಂತ ಹೇಳ್ತೀರಾ. ಸೊ ನಂದು ಯೂನಿಕ್ಸ್ ಇದ್ರೆ ನಿಮ್ದು ಕೂಡ ಯೂನಿಕ್ಸ್ ಇರಬೇಕು. ಸೊ ಹೀಗಾಗಿ ಪ್ರೋಗ್ರಾಮರ್ಸ್ಗೆ ಜಾಸ್ತಿ ವೈಡ್ ರೇಂಜ್ ಆಫ್ ಆಡಿಯನ್ಸ್ ನ ರೀಚ್ ಆಗಕ್ಕೆ ಪ್ರಾಬ್ಲಮ್ ಆಯ್ತು. ಸೊ ಇದಕ್ಕೆ ಸೊಲ್ಯೂಷನ್ ಕೊಡ್ಬೇಕಂತ ಜೇಮ್ಸ್ ಗಾಸ್ಲಿಂಗ್ ಅವ್ರು ಏನ್ ಮಾಡಿದ್ರು ಅಂದ್ರೆ, ಜೇಮ್ಸ್ ಗಾಸ್ಲಿಂಗ್ ಅಂತ ಯಾರಂತ ನಿಮ್ಗೆ ಆಲ್ರೆಡಿ ಗೊತ್ತಂತ ಅನ್ಕೋತೀನಿ. ಹಿ ಇಸ್ ದಿ ಫಾದರ್ ಆಫ್ ಜಾವಾ. ಸೊ ಇವಾಗ ನಾವ್ ಏನ್ ಕಲಿತಾ ಇದೀವಿ ಇದೆಲ್ಲ ಫೀಚರ್ಸ್ ನ ಆಡ್ ಮಾಡಿ ಕೊಟ್ಟಿರೋದೇ ಜೇಮ್ಸ್ ಗಾಸ್ಲಿಂಗ್ ಅವರು. ಸೊ ಇವರು ಜಾವಾನ ಇಂಟ್ರೊಡ್ಯೂಸ್ ಮಾಡಿದ್ರು, ಅಂದ್ರೆ ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್. ಇದು ಹೆಂಗ್ ವರ್ಕ್ ಆಗುತ್ತಂದ್ರೆ, ಸೊ ನಮ್ದು ಇವಾಗ ಫೈಲ್ ಇದೆ, ನಾವು ಬರ್ದಿರೋ ಸೋರ್ಸ್ ಕೋಡ್, ಹೈ ಲೆವೆಲ್ ಕೋಡ್. ಸೊ ಇದನ್ನ ಕಂಪೈಲ್ ಮಾಡಿ ಮಷಿನ್ ಅಂಡರ್ಸ್ಟ್ಯಾಂಡಬಲ್ ಲ್ಯಾಂಗ್ವೇಜ್, ಮಷಿನ್ ಲೆವೆಲ್ ಕೋಡ್ಗೆ. ಸೊ ಇವಾಗ ನಂದು ಆಪರೇಟಿಂಗ್ ಸಿಸ್ಟಮ್ ವಿಂಡೋಸ್. ಸೊ ಇವಾಗ ನಾನ್ ಯಾರಿಗೆ ಕೋಡ್ ಶೇರ್ ಮಾಡ್ತಾ ಇದ್ದೀನಲ್ಲ ಅವ್ರದ್ದು ವಿಂಡೋಸೇ ಇರ್ಬೇಕಂತ ಏನಿಲ್ಲ. ಇನ್ ಕೇಸ್ ನಿಮ್ದು ಯೂನಿಕ್ಸ್ ರಿಲೇಟೆಡ್ ಇರ್ಲಿ, iOS ಇರ್ಲಿ, ಯಾವುದೇ ಇರ್ಲಿ, ನಾನು ನಿಮಗೆ ನಂದು ಬೈಟ್ ಕೋಡ್ ಶೇರ್ ಮಾಡಿದ್ರೆ ನೀವು ಈಸಿಲಿ ಅದನ್ನ ನಿಮ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ರನ್ ಮಾಡಿ ಔಟ್ಪುಟ್ ಅನ್ನ ನೋಡ್ಬೋದು. ಸೊ ಇದನ್ನ ಹೇಗೆ ಅವರು ಜಾವಾದವರು ಇಂಪ್ಲಿಮೆಂಟ್ ಮಾಡಿದ್ರು, ಇದನ್ನ ಹೇಗೆ ಓವರ್ಕಮ್ ಮಾಡಿದ್ರು ಅವರು, ಯಾಕಂದ್ರೆ ಅರ್ಲಿಯರ್ ಲ್ಯಾಂಗ್ವೇಜಸ್ ಸಿ ಮತ್ತೆ C++ ಕೂಡ ಪ್ಲಾಟ್ಫಾರ್ಮ್ ಡಿಪೆಂಡೆಂಟ್ ಅಂತಲೇ ಬರುತ್ತೆ. ಸೊ C++ ಅವ್ರು ಏನ್ ಪ್ರಾಬ್ಲಮ್ ಫೇಸ್ ಮಾಡಿದ್ರು ಅದನ್ನ ಜಾವಾದವ್ರು ಓವರ್ಕಮ್ ಮಾಡಿದ್ರು. ಅದ್ ಹೇಗೆ ಓವರ್ಕಮ್ ಮಾಡಿದ್ರು, ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್ ನ ಹೇಗೆ ಅವರು ಜಾವಾ ಅಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಯಾಕಂದ್ರೆ ಇವಾಗ ಆಲ್ರೆಡಿ ನಾವು ಇವತ್ತು ತುಂಬಾನೇ ನೋಡಿದೀವಿ. ಯಾಕಂದ್ರೆ ಬೇಸಿಕ್ಸ್ ಮೆಮೊರಿ ಆರ್ಕಿಟೆಕ್ಚರ್ ನೋಡಿದೀವಿ, ಪ್ಲಾಟ್ಫಾರ್ಮ್ ಅಂದ್ರೆ ಏನಂತ ತಿಳ್ಕೊಂಡಿದ್ವಿ, ಪ್ಲಾಟ್ಫಾರ್ಮ್ ಡಿಪೆಂಡೆಂಟ್ ಹೇಗೆ ವರ್ಕ್ ಆಗುತ್ತೆ, ಅದ್ರದ್ದು ಏನ್ ಡ್ರಾಬ್ಯಾಕ್ಸ್ ಆಯ್ತು. ಸೊ ನಾವು ನೆಕ್ಸ್ಟ್ ವಿಡಿಯೋ ಅಲ್ಲಿ ಜಾವಾದವರು ಹೇಗೆ ಜಾವಾ ಇಂಡಿಪೆಂಡೆಂಟ್ ನ ಇಂಪ್ಲಿಮೆಂಟ್ ಮಾಡಿದ್ರನ್ನ ನೋಡೋಣ. ಸೊ ಐ ನೀಡ್ ಸಮ್ ನಿಯರ್ಲಿ 40 to 45 minutes ಫಾರ್ ದಟ್. ಸೊ ಇದನ್ನ ನಾವು ನಮ್ದು ಅಪ್ಕಮಿಂಗ್ ವಿಡಿಯೋ ಅಲ್ಲಿ ನೋಡೋಣ. ಸೊ ಐ ರಿಕ್ವೆಸ್ಟ್ ಯು ಟು ಸಬ್ಸ್ಕ್ರೈಬ್ ಮೈ ಚಾನಲ್ so that you don't miss the next video. Thank you.